ಹಿಂದೇನೈತಾಳೆ ಮಚ್ಚ. ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವುದರ ಬದಲು ಸ್ಕೂಟಿ, ಹೀರೋ ಹೋಂಡಾ, ಬುಲೆಟ್ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಇನ್ನೇನೈತೆ ಹೇಳ ಮಚ್ಚ. ಏಕಾಏಕಿ 2 ಕಾರುಗಳ ನಡುವಿನ ಆಕ್ಸಿಡೆಂಟ್ನಲ್ಲಿ ರಸ್ತೆ ಬದಿಯಲ್ಲಿ ಕುಳಿತಿದ್ದ 10 ಕರಿ ಹಗ್ಗನಗಳ ದುರ್ಮರಣ. ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ರಾತ್ರಿ 12 ಗಂಟೆಗೆ ಬ್ಯೂಟಿ ಪಾರ್ಲರ್ಗೆ ಹೋಗುತ್ತಿದ್ದ 3 ಜನ ಮಹಿಳೆಯರ ಮೇಲೆ ಕರಿ ಚಿಂಪಾಂಜಿಯ ಏಕಾಏಕಿ ಅಟ್ಟಹಾಸ. ನಿಂದನೈತಾಳೆ ಮಚ್ಚ. ಯುಗಾದಿ ಹಬ್ಬ ಹತ್ತಿರ ಬರುತ್ತಿದ್ದಂತೆ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಭಾಗ್ಯಗಳ ಸಿರುಮಳನ್ನೇ ಸುರಿಸಿದ್ದಾರೆ. ಹೊಸದಾಗಿ ಮದುವೆಯಾದವರಿಗೆ ಬೆಡ್ಶೀಟ್ ಭಾಗ್ಯ, ಮದುವೆಯಾಗದೇ ಇರುವವರಿಗೆ ಶಾದಿ ಭಾಗ್ಯ, ಮದುವೆಗೆ ಮುಂಚೆ ಮಕ್ಕಳಾದವರಿಗೆ ತೊಟ್ಟಿಲು ಭಾಗ್ಯ, ಲವ್ ಮಾಡೋರಿಗೆ ರೋಸ್ ಭಾಗ್ಯ, ಲವ್ ಫೇಲ್ ಆದವರಿಗೆ ಎಣ್ಣೆ ಭಾಗ್ಯ, ಬರೀ ಮನೆಯಲ್ಲಿ ಓಡಾಡೋರಿಗೆ ಬನಿಯಾನ್ ಭಾಗ್ಯ. ಇನ್ನು ಮುಂದೆವರೆಗೂ ಹುಡುಗಿ ಸಿಗದಿದ್ದರೆ ಪಕ್ಕದ ಮನೆಯ ಭಾಗ್ಯಗಳ ಜೊತೆ ಮದುವೆ ಭಾಗ್ಯ. ಇವರ ಮದುವೆಗೆ ಬರುವ ಎಲ್ಲರೂ ತಟ್ಟೆಯಲ್ಲಿ ಊಟ ತಿಂದು ಹೋಗಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಹಿಂದೆನೆ ಹೇಳ ಮಚ್ಚ. ನಿನ್ನೆ ಹೆಣ್ಣು ಮಕ್ಕಳು ಹಳ್ಳಕ್ಕೆ ಬಟ್ಟೆ ಒಗೆಯಲು ಹೋದಾಗ ಕಲ್ಲಿನ ಸಲುವಾಗಿ ಬಡದಾಟ ಆಗಿ ಹೆಣ್ಣು ಮಕ್ಕಳನ್ನು ಮತ್ತು ಕಲ್ಲನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡು ನಂತರ ಹೆಣ್ಣು ಮಕ್ಕಳನ್ನು ಜಾಮೀನಿನ ಮೇಲೆ ಬಿಡಲಾಯಿತು. ಆದರೆ ಕಲ್ಲನ್ನು ಗಲ್ಲಿಗೇರಿಸಿ ಮರಣದಂಡನೆ ವಿಧಿಸಲಾಯಿತು ಎಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಇಂದನೈತಾಳ ಮಚ್ಚ. ನಿನ್ನೆ ನಡೆದ ಅಚಾನಕ್ ಘಟನೆ ಏನೆಂದರೆ, ಒಬ್ಬ ಮೂಕ ವ್ಯಕ್ತಿ ಹಾಡನ್ನು ಹಾಡುತ್ತಿದ್ದ ಮತ್ತು ಅವನ ಗೆಳೆಯ ಚೂಡನಾಗಿದ್ದು ಆದರೆ ಹಾಡನ್ನು ಕೇಳಿಸಿಕೊಳ್ಳುತ್ತಿದ್ದ. ಒಬ್ಬ ಕುದ್ದ ನೋಡಿ ಬಿಟ್ಟನಂತೆ. ನಿಂದನಿತೆ ಹೇಳ ಮುಚ್ಚ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಹಾಲು ಭಾಗ್ಯ ಮಾದರಿಯಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲ್ ಭಾಗ್ಯ ನೀಡಬೇಕೆಂದು ವಿಶೇಷ ವರದಿಗಾರರು ತಿಳಿಸಿದ್ದಾರೆ. ಹಿಂದೆನೈತಾಳ ಮಚ್ಚ. ಇಲ್ಲಿಗೆ ವಾರ್ತಾ ಪ್ರಸಾರ ಪ್ರಾರಂಭವಾಯಿತು. ಎಲ್ಲರಿಗೂ ಶುಭ ಮುಂಜಾನೆ.